ವೀಕ್ಷಕರೇ, ನಮ್ಮ ಬಳ್ಳಾರಿ ಪರಿಚಯದ ಭಾಗ 1ರಲ್ಲಿ ಬಳ್ಳಾರಿ ಜಿಲ್ಲೆಯ ಹಲವಾರು ವಿಶೇಷತೆಗಳ ಬಗ್ಗೆ ತಿಳಿದಿರುತ್ತೇವೆ. ಈ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯ ಪ್ರಮುಖ 10 ಪ್ರವಾಸಿ ತಾಣಗಳ ಕುರಿತಾಗಿ ಮಾಹಿತಿಯನ್ನು ಪಡೆಯೋಣ. ಹಂಪಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ವೈಭವದಿಂದ ಮೆರೆದ ಹಂಪಿಯಲ್ಲಿನ ಪ್ರತಿಯೊಂದು ಕಲ್ಲುಗಳು ಕೂಡ ಹಿಂದಿನ ಗತವೈಭವವನ್ನು ಸಾರಿ ಹೇಳುತ್ತದೆ. ಗುರು ವಿದ್ಯಾರಣ್ಯರ ನಿರ್ದೇಶನದ ಮೇರೆಗೆ ಹರಿಹರ ಮತ್ತು ಬುಕ್ಕರು ಕ್ರಿಸ್ತಶಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡಿರುತ್ತಾರೆ. ಹಂಪಿ ಅವರ ರಾಜಧಾನಿಯಾಗಿರುತ್ತದೆ. ವಿರೂಪಾಕ್ಷ ಅವರ ಆರಾಧ್ಯ ದೈವ. ಯುನೆಸ್ಕೋ ಸಹಿತ ಹಂಪಿಯನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿ ಅದರ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ. ಸುಮಾರು 26 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಹಂಪಿಯ ಅವಶೇಷಗಳನ್ನು ವೀಕ್ಷಿಸಲು 2 ದಿನಗಳು ಬೇಕೇ ಬೇಕು. ಹಂಪೆಯ ಪ್ರಸಿದ್ಧ ದೇವಾಲಯ ವಿರೂಪಾಕ್ಷ ದೇವಾಲಯ. ಈ ದೇವಾಲಯದ ಮುಂದೆ ಉದ್ದವಾಗಿರುವ ಒಂದು ಬೀದಿ ಇದೆ. ಅದೇ ಹಂಪೆ ಬಜಾರ್. ಇಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ಮಾರಾಟ ಮಾಡಲಾಗುತ್ತಿತ್ತಂತೆ. ವಿಜಯ ವಿಠ್ಠಲ ದೇವಸ್ಥಾನ ಅದ್ಭುತ ಕಲಾ ವೈಭವದಿಂದ ಕೂಡಿದೆ. ಇದು ಹಂಪೆಯಲ್ಲಿಯೇ ಅತಿ ಸುಂದರವಾದ ದೇವಾಲಯವಾಗಿದೆ. ಈ ವಿಜಯ ವಿಠ್ಠಲ ದೇವಾಲಯದ ಸಂಗೀತ ಮಂಟಪದಲ್ಲಿ ಸ್ಪರ್ಶ ಮಾತ್ರದಿಂದ ಸಪ್ತಸ್ವರಗಳು ಮೊಳಗಿಸುವ 42 ಕಲ್ಲಿನ ಕಂಬಗಳಿರುವುದು ವಿಶೇಷ. ಇತಿಹಾಸ ತಜ್ಞರ ಪ್ರಕಾರ ಇಲ್ಲಿ ಮೊಳಗುವ ಸಪ್ತಸ್ವರಗಳ ಸದ್ದು ಮಹಾನವಮಿ ದಿಬ್ಬದವರೆಗೆ ಕೇಳಿಬರುತ್ತಿತ್ತಂತೆ. ಇಲ್ಲಿ ಕಲ್ಲಿನ ರಥ ಮತ್ತು ನೃತ್ಯ ಮಂಟಪ ಪ್ರಮುಖವಾದ ಆಕರ್ಷಣೆಗಳಾಗಿವೆ. ಈ ಕಲ್ಲಿನ ರಥವು ಅದ್ಭುತ ಕೆತ್ತನೆಯಿಂದ ಕೂಡಿದ್ದು, ಇದನ್ನು ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯು ತನ್ನ ಒಂದು ಚಿಹ್ನೆಯನ್ನಾಗಿ ಘೋಷಿಸಿದೆ. ಹಂಪಿಯಲ್ಲಿ ಪುರಂದರ ಮಂಟಪ, ಉಗ್ರ ನರಸಿಂಹ, ಕಮಲಾ ಮಹಲ್, ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ಮಾನವಮಿ ದಿಬ್ಬ, ಬಡವಿಲಿಂಗ, ಹಜಾರರಾಮ ದೇವಸ್ಥಾನ, ರಾಣಿಯರ ಸ್ನಾನಗೃಹ, ಆನೆಲಯ, ರಾಣಿಯರ ಅಂತಃಪುರ ಮತ್ತಿತರ ಸ್ಥಳಗಳನ್ನು ವೀಕ್ಷಿಸಬಹುದಾಗಿದೆ. ಹಂಪಿಯ ಸಮೀಪವಿರುವ ಮಾತಂಗ ಬೆಟ್ಟದ ಮೇಲಿನಿಂದ ಅದ್ಭುತ ಸೂರ್ಯೋದಯದ ದೃಶ್ಯವನ್ನು ಸವಿಯಬಹುದಾಗಿದೆ. ಕರ್ನಾಟಕದ ಮಹಾನದಿಗಳಲ್ಲಿ ಒಂದಾದ ತುಂಗಭದ್ರಾ ನದಿಯು ಹಂಪೆಯ ಸಮೀಪ ಹರಿಯುವುದು ನೋಡುಗರಲ್ಲಿ ಹರ್ಷವನ್ನು ಮತ್ತು ವಿಸ್ಮಯವನ್ನು ಮೂಡಿಸುತ್ತದೆ. ಕರ್ನಾಟಕ ಸರ್ಕಾರದ ವತಿಯಿಂದ ಪ್ರತಿ ವರ್ಷ 3 ದಿನಗಳ ಕಾಲ ಆಯೋಜಿಸಲ್ಪಡುವ ಹಂಪಿ ಉತ್ಸವವು ದೇಶಿ ಹಾಗೂ ವಿದೇಶಿ ಪ್ರವಾಸಿಗರನ್ನು ಬಹುಸಂಖ್ಯೆಯಲ್ಲಿ ಆಕರ್ಷಿಸುತ್ತದೆ. ಇದು ಕರ್ನಾಟಕದ ವರ್ಣರಂಜಿತ ಉತ್ಸವಗಳ ಪೈಕಿ ಒಂದೆನಿಸಿದೆ. ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಆಚರಿಸಲ್ಪಡುವ ಈ ಉತ್ಸವವು ಕಲೆ, ಸಂಸ್ಕೃತಿಗಳಲ್ಲಿ ಆಸಕ್ತಿ ಇರುವವರಿಗೆ ರಸದೌತಣವಾಗಿದೆ. ಬಳ್ಳಾರಿ ಕೋಟೆ. ಬಳ್ಳಾರಿ ಕೋಟೆಯು ಜಗತ್ತಿನ 2ನೇ ಏಕಶಿಲಾ ಬೆಟ್ಟವಾದ ಬಳ್ಳಾರಿ ಗುಡ್ಡದ ಮೇಲೆ ನಿರ್ಮಿತಗೊಂಡಿದೆ. ಈ ಕೋಟೆಯನ್ನು 2 ಭಾಗಗಳಲ್ಲಿ ಕಟ್ಟಲಾಗಿದೆ. ಮೇಲಿನ ಕೋಟೆಯನ್ನು ವಿಜಯನಗರ ಸಂಸ್ಥಾನದ ಸಾಮಂತ ರಾಜನಾಗಿದ್ದ ಹನುಮಂತ ನಾಯಕರು ಕಟ್ಟಿಸಿದ್ದಾರೆ. ಕೆಳಗಿನ ಕೋಟೆಯನ್ನು ಹೈದರಾಲಿಯು ನಿರ್ಮಿಸಿದ್ದಾರೆ ಎನ್ನಲಾಗುತ್ತದೆ. ಕೋಟೆಯೊಳಗೆ ಅಸಂಖ್ಯಾತ ನೀರಿನ ದೊಣೆಗಳಿವೆ. ಕೆಲವೊಂದು ದೊಣೆಗಳು ಬಳ್ಳಾರಿಯ ಸುಡು ಬಿಸಿಲಿನಲ್ಲೂ ಇಂಗುವುದಿಲ್ಲ. ಕೋಟೆಯೊಳಗಿರುವ ಸುರಂಗ ಮಾರ್ಗವು ಮೈಸೂರಿನ ಹತ್ತಿರವಿರುವ ಶ್ರೀರಂಗಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಎಂದು ನಂಬಲಾಗುತ್ತದೆ. ತುಂಗಭದ್ರಾ ಜಲಾಶಯ.
ಹೊಸಪೇಟೆಯ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾದ ಈ ಅಣೆಕಟ್ಟು ಕನ್ನಂಬಾಡಿ ಅಣೆಕಟ್ಟನ್ನು ಹೊರತುಪಡಿಸಿದರೆ ಕರ್ನಾಟಕದ ಅತಿ ಸುಂದರ ಅಣೆಕಟ್ಟಾಗಿದೆ. ನೀರಿನ ಪ್ರಮಾಣವು ಗರಿಷ್ಠ ಮಟ್ಟಕ್ಕೆ ತಲುಪಿದಾಗ ಎಲ್ಲ ಗೇಟುಗಳನ್ನು ತೆರೆದು ನೀರನ್ನು ನದಿಗೆ ಬಿಡಲಾಗುತ್ತದೆ. ಈ ದೃಶ್ಯವು ರುದ್ರರಮಣೀಯವಾಗಿರುತ್ತದೆ. ಜಲಾಶಯದ ಮಡಿಲಲ್ಲಿ ಸುಂದರ ಉದ್ಯಾನವನವು ಎಲ್ಲರ ಕಂಗೊಳಿಸುತ್ತದೆ. ಉದ್ಯಾನವನದಲ್ಲಿರುವ ನೃತ್ಯ ಕಾರಂಜಿ, ಜಿಂಕೆವನ, ಹಕ್ಕಿ ಪಂಜರ, ಗುಲಾಬಿ ವನ, ಕೊಳಗಳು, ಮತ್ಸ್ಯಾಲಯಗಳು ಉದ್ಯಾನವನದ ಸೊಬಗನ್ನು ಹೆಚ್ಚಿಸಿ ನೋಡುಗರ ಮನಸ್ಸನ್ನು ಸೆಳೆಯುತ್ತದೆ. ದಾರೋಜಿ ಕರಡಿಧಾಮ ಭಾರತದ ಏಕೈಕ ಕರಡಿಧಾಮ ಮತ್ತು ಉತ್ತರ ಕರ್ನಾಟಕದ ಏಕೈಕ ವನ್ಯಜೀವಿ ಧಾಮ ದಾರೋಜಿ ಕರಡಿಧಾಮ. ಹಂಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಸುಮಾರು 5,580 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿರುವ ಕರಡಿಧಾಮದಲ್ಲಿ 120ಕ್ಕೂ ಅಧಿಕ ಕರಡಿಗಳಿವೆ. ಕರಡಿಗಳ ಜೊತೆ ತೋಳ, ಚಿರತೆ, ಕಾಡು ಹಂದಿ, ನವಿಲು, ಮುಂಗುಸಿ, ಉಡ ಮುಂತಾದ ವನ್ಯಜೀವಿಗಳು ಸಹ ಇಲ್ಲಿವೆ. ಕುಮಾರಸ್ವಾಮಿ ದೇವಾಲಯ ಸಂಡೂರಿನ ದಕ್ಷಿಣಕ್ಕಿರುವ ಕುಮಾರಸ್ವಾಮಿ ದೇವಾಲಯವು 9ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡ ಅತ್ಯಂತ ಹಳೆಯ ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಪಾರ್ವತಿ ದೇವಿ ದೇವಾಲಯವು ನೋಡಲು ರಮಣೀಯವಾಗಿದೆ. ಈ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಜಗನ್ಮಾತೆ ಪಾರ್ವತಿಯು ತನ್ನ ಮಗ ಕುಮಾರಸ್ವಾಮಿಗೆ ಮದುವೆ ಮಾಡಲು ವಧುವೊಂದನ್ನು ಗೊತ್ತು ಮಾಡುತ್ತಾಳೆ. ಕುಮಾರಸ್ವಾಮಿಯು ವಧು ಹೇಗಿದ್ದಾಳೆ ಎಂದು ಕುತೂಹಲದಿಂದ ತಾಯಿಯನ್ನು ಕೇಳಿದಾಗ ನನ್ನಂತೆಯೇ ಸುಂದರವಾಗಿ ಇದ್ದಾಳೆ ಎಂದು ತಾಯಿಯು ಹೇಳುತ್ತಾಳೆ. ನಿನ್ನ ರೂಪದವಳು ಎಂದ ಮೇಲೆ ಅವಳು ನನ್ನ ತಾಯಿಗೆ ಸಮಾನ ಎಂದು ಕುಮಾರಸ್ವಾಮಿಯು ಮದುವೆಯನ್ನು ನಿರಾಕರಿಸುತ್ತಾನೆ. ಕೋಪಗೊಂಡ ಪಾರ್ವತಿ, ನನ್ನ ಮಾತು ಕೇಳದ ನೀನು ನಾ ಕೊಟ್ಟ ಹಾಲನ್ನು ಹಿಂದಿರುಗಿಸಿಕೊಡು ಎಂದಾಗ ಕುಮಾರಸ್ವಾಮಿಯ ಬಾಯಿಯಿಂದ ಹಾಲಿನ ಒಳೆಯೇ ಹರಿಯುತ್ತದೆ. ಹಾಲಿನ ಜೊತೆ ರಕ್ತವೂ ಬರುತ್ತದೆ. ರಕ್ತವು ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರಿನ ರೂಪ ಪಡೆಯುತ್ತದೆ. ಹಾಲಿನ ಒಳೆಯೇ ಈ ದೇವಾಲಯದ ಹತ್ತಿರವಿರುವ ವಿಭೂತಿ ಗುಡ್ಡ ಆಯಿತು ಎಂಬ ಐತಿಹ್ಯವಿದೆ. ಕಾರ್ತಿಕೇಯ ಬೆಟ್ಟದಲ್ಲಿ ಅಸಂಖ್ಯಾತ ನವಿಲುಗಳಿವೆ. ನವಿಲು ಕುಮಾರಸ್ವಾಮಿಯ ವಾಹನವಾಗಿರುವುದು ಇದರ ವಿಶೇಷತೆ. ದೇವಸ್ಥಾನದ ಮುಂಭಾಗದಲ್ಲಿ ಅಗಸ್ತ್ಯ ಮುನಿಗಳು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುವ ಪುಷ್ಕರಣಿ ಇದೆ. ಈ ಪುಷ್ಕರಣಿ ನೀರಿನಿಂದ ಸ್ನಾನ ಮಾಡಿದರೆ ಚರ್ಮ ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ. ವರ್ಷವಿಡೀ ಈ ದೇವಾಲಯವು ಭಕ್ತರಿಂದ ತುಂಬಿ ತುಳುಕುತ್ತದೆ. ಉಜ್ಜನಿ ಸದ್ಧರ್ಮ ಪೀಠ ವೀರಶೈವರ ಪಂಚಪೀಠಗಳಲ್ಲಿ ಒಂದಾದ ಉಜ್ಜನಿಯ ಸದ್ಧರ್ಮ ಪೀಠವನ್ನು ವೀರಶೈವರ ಗುರುಗಳಾದ ಮರಳು ಸಿದ್ದೇಶ್ವರರು ಸ್ಥಾಪಿಸಿದ್ದಾರೆ. ಮಠದ ಒಳಾಂಗಣದ ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ ಶ್ರೀ ಮರಳು ಸಿದ್ದೇಶ್ವರರ ಐಕ್ಯ ಸ್ಥಳವಿದೆ. ಹಂಪೆಯನ್ನು ಹೊರಗೆ ನೋಡು, ಉಜ್ಜನಿಯನ್ನು ಒಳಗೆ ನೋಡು ಎಂಬುದು ಈ ಭಾಗದ ಜನರ ಜನಜನಿತ ನಾಣ್ಣುಡಿ. ಈ ದೇವಾಲಯವು ಸುಂದರ ಕೆತ್ತನೆಯಿಂದ ಕೂಡಿದೆ. ದೇವಸ್ಥಾನದ ಶಿಖರದಲ್ಲಿ ಹಿಂದೂ ಧರ್ಮದ ಎಲ್ಲ ದೇವಾನುದೇವತೆಗಳನ್ನು ಕೆತ್ತಲಾಗಿದೆ ಎಂದು ಹೇಳಲಾಗುತ್ತದೆ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಈ ಶಿಖರಕ್ಕೆ ತೈಲಾಭಿಷೇಕ ನಡೆಯುತ್ತದೆ. ಮೈಲಾರ ಲಿಂಗೇಶ್ವರ ದೇವಾಲಯ ಅಡಗಲಿ ತಾಲೂಕಿನ ಮೈಲಾರ ಎಂಬ ಗ್ರಾಮದಲ್ಲಿ 7 ಕೋಟಿ ಮೈಲಾರ ಲಿಂಗಸ್ವಾಮಿ ದೇವಾಲಯವಿದೆ. ಈ ದೇವಾಲಯವು ಉತ್ತರ ಕರ್ನಾಟಕದಲ್ಲೇ ಅತಿ ದೊಡ್ಡ ಜಾತ್ರೆ ನಡೆಯುವ ಸ್ಥಳವಾಗಿದೆ. ಈ ದೇವಾಲಯಕ್ಕೆ ಶತಶತಮಾನಗಳ ಇತಿಹಾಸವಿದೆ.
ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಕಾರ್ಣಿಕದ ಗೊರವಪ್ಪರು ತುಪ್ಪ ಹಚ್ಚಿದ 20 ಅಡಿಯ ಬಿಲ್ಲನ್ನು ಹೇರಿ ವರ್ಷ ಭವಿಷ್ಯ ನುಡಿಯುತ್ತಾರೆ. ಭಾರತ ಹುಣ್ಣಿಮೆಯ ಸಂದರ್ಭದಲ್ಲಿ ನಡೆಯುವ ಈ ಉತ್ಸವಕ್ಕೆ ಕಾರ್ಣಿಕೋತ್ಸವ ಎನ್ನಲಾಗುತ್ತದೆ. ಈ ಸಂದರ್ಭದಲ್ಲಿ ಗೊರವಪ್ಪ ನುಡಿದ ವರ್ಷ ಭವಿಷ್ಯ ನಿಜವಾಗುತ್ತದೆಂಬ ಅಚಲ ನಂಬಿಕೆ ಜನರಲ್ಲಿದೆ. ಈ ಜಾತ್ರೆಗೆ ಜನಸಾಗರವೇ ಹರಿದು ಬರುವುದು ಇಲ್ಲಿನ ವಿಶೇಷತೆಯಾಗಿದೆ. ಗುರು ಕೊಟ್ಟೂರೇಶ್ವರ ದೇವಸ್ಥಾನ. ಕೊಟ್ಟೂರೇಶ್ವರ ಎಂಬ ಮುನಿಯ ಹೆಸರಿನಿಂದಲೇ ಈ ದೇವಾಲಯಕ್ಕೆ ಪ್ರಸಿದ್ಧಿ ಬಂದಿದೆ. ಇಲ್ಲಿ 3 ಕಾಲು ಮಠ, ತೊಟ್ಟಿಲ ಮಠ, ದರ್ಬಾರ್ ಮಠ ಮತ್ತು ಗಚ್ಚಿನ ಮಠ ಎಂಬ 4 ಮಠಗಳಿವೆ. ಗಚ್ಚಿನ ಮಠದಲ್ಲಿ ಪವಾಡ ಪುರುಷ ಶ್ರೀ ಗುರು ಕೊಟ್ಟೂರೇಶ್ವರರ ಜೀವಂತ ಯೋಗ ಸಮಾಧಿ ಇದೆ. ಮಾಘ ಮಾಸದ ದಶಮಿಯಂದು ನಡೆಯುವ ಕೊಟ್ಟೂರೇಶ್ವರರ ರಥೋತ್ಸವ ಮತ್ತು ಜಾತ್ರೆಯು ಕರ್ನಾಟಕದ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ರಥೋತ್ಸವದ ದಿನ ಕರು ಹಾಕಿದ ಹಸುವಿನ ಹಾಲಿನ ಗಿಣ್ಣವನ್ನು ಮಹಿಳೆಯರು ತಮ್ಮ ಮನೆಗಳಲ್ಲಿ ತಯಾರಿಸಿ ಹಂಚುವುದು ವಿಶೇಷವಾಗಿದೆ. ಈ ಉತ್ಸವಕ್ಕೆ ಭಕ್ತಾದಿಗಳು ತಮ್ಮ ಊರುಗಳಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬರುವುದು ರೂಢಿಯಲ್ಲಿದೆ. ಅಂಬಲಿ ಕಲ್ಲೇಶ್ವರ ದೇವಾಲಯ. ಕೊಟ್ಟೂರು ಸಮೀಪವಿರುವ ಈ ದೇವಾಲಯವನ್ನು 10ನೇ ಶತಮಾನದಲ್ಲಿ ಚಾಲುಕ್ಯರ ರಾಜ ವಿಕ್ರಮಾದಿತ್ಯನು ಕಟ್ಟಿಸಿದ್ದಾನೆ ಎನ್ನಲಾಗುತ್ತದೆ. ಈ ದೇವಾಲಯದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ, ಮಹಾದೇವ ದೇವಸ್ಥಾನ, ಕೈಟಬೇಶ್ವರ ದೇವಸ್ಥಾನ ಮತ್ತು ಕಲ್ಲೇಶ್ವರ ದೇವಸ್ಥಾನ ಎಂಬ 4 ದೇವಸನ್ನಿಧಿಗಳು ಇವೆ. ಭಾರತೀಯ ಪುರಾತತ್ವ ಇಲಾಖೆಯು ಈ ದೇವಸ್ಥಾನವನ್ನು ಸಂರಕ್ಷಿಸುತ್ತಿದೆ. ಚಾಲುಕ್ಯರ ಕಾಲದ ಅದ್ಭುತ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿರುವ ಈ ದೇವಾಲಯಕ್ಕೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅನೇಕ ಭಕ್ತಾದಿಗಳು ಭೇಟಿ ನೀಡುತ್ತಾರೆ. ಕಲಾಧಾಮ. ಆಸ್ಟ್ರೇಲಿಯಾದ ವಿಕ್ಟೋರಿಯಾ ವಸ್ತು ಸಂಗ್ರಹಾಲಯ ಮತ್ತು JSW ಪ್ರತಿಷ್ಠಾನಗಳು ಒಗ್ಗೂಡಿ ಕಲಾಧಾಮ ಎಂಬ ಅದ್ಭುತ ವಸ್ತು ಸಂಗ್ರಹಾಲಯವನ್ನು ತೋರಣಗಲ್ನ ಬಳಿ ಸ್ಥಾಪಿಸಿದ್ದಾರೆ. ಆಸ್ಟ್ರೇಲಿಯಾ ಕಲಾವಿದೆ ಸಾರಾ ಕೆಂಡ್ರಿಲೈನ್ ಅವರ ಪರಿಕಲ್ಪನೆಯಲ್ಲಿ ಈ ಕಲಾಧಾಮ ಮೂಡಿಬಂದಿದೆ. 10 ಎಕರೆ ಪ್ರದೇಶದಲ್ಲಿ ಹರಡಿರುವ ಕಲಾಧಾಮದಲ್ಲಿ ಬಳ್ಳಾರಿಯ ಇತಿಹಾಸ ಮತ್ತು ಪರಂಪರೆಯನ್ನು ಜನರಿಗೆ ಪರಿಚಯಿಸುವ ಪ್ರಯತ್ನ ಮಾಡಲಾಗಿದೆ. ಇಲ್ಲಿ ಅಪರೂಪದ ವಸ್ತು ಸಂಗ್ರಹಾಲಯ, ಬಯಲು ಮಂದಿರ ಮತ್ತು ಸಭಾಂಗಣ, ಕಾರಂಜಿಗಳು, ಗ್ಯಾಲರಿಗಳು ಕಾಣಸಿಗುತ್ತವೆ. ಹಂಪಿ ವಸ್ತು ಪ್ರದರ್ಶನದಲ್ಲಿ ಹಂಪಿಯ ಉದಯ ಮತ್ತು ಅದರ ಇತಿಹಾಸವನ್ನು ಬಿತ್ತರಿಸಲಾಗಿದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.